ರೈತ ಬಂದರೆ ಇವತ್ತಿನ ದಿವಸ ನಾವು ಮಾನ್ವೀಯ ರಾಘವೇಂದ್ರ ಅವರ ಒಂದು ಕೈತೋಟಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಅವರು ಸಾಕಷ್ಟು ತರಕಾರಿಗಳನ್ನು ಬೆಳೆದಿದ್ದಾರೆ. ಪುಂಡಿ ಇರ್ಬೋದು, ಬದನೆಕಾಯಿ ಇರ್ಬೋದು ಮತ್ತು ಚೆಂಡು ಹೂವನ್ನು ಬೆಳೆದಿದ್ದಾರೆ. ಅದರ ಜೊತೆಗೆ ವಿವಿಧ ಒಂದು ಅಲಂಕಾರಿಕ ಗಿಡಗಳನ್ನು, ಗುಲಾಬಿ ಇರ್ಬೋದು, ದಾಸಾಳ ಇರ್ಬೋದು ಮತ್ತು ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳನ್ನು ಬೆಳೆದಿದ್ದಾರೆ. ಅವರ ಒಂದು ಅನುಭವವನ್ನು ಇಲ್ಲಿ ಹಂಚ್ಕೊಳ್ಳೋಣ. ರಾಘವೇಂದ್ರ ಅವರೇ, ತಾವು ಇದನ್ನು ಕೈತೋಟವನ್ನು ಮಾಡಬೇಕು ಅಂಥೇಳಿ ಯಾಕೆ ನಿಮಗೆ ಈ ಮನಸ್ಸಿನಲ್ಲಿ ಬಂತು? ನಮ್ಮ ಮನಸ್ಸಲ್ಲಿ ಬರೋದು ಇದು ಮಾಡಬೇಕಂತ ಅಗ್ರಿಕಲ್ಚರ್ನಲ್ಲಿ ಸ್ವಲ್ಪ ನಮಗೆ ಇದು ಇದೆ. ಆ ಪ್ರೀತಿಯಿಂದ ನಾವು ಇದೆಲ್ಲ ಮಾಡ್ತಾ ಇದ್ದೇವೆ. ನಮಗೆ ಹೂವು ಮಾಡ್ಕೊಳೋದು, ಇಲ್ಲ ತರಕಾರಿ ಪುಂಡೆ ಪಲ್ಯ ಹಾಕೋದು, ಪೂಜೆಗೆ ಔಷಧ ಪಟ್ಟದಂಥ ಹೂವುಗಳೆಲ್ಲ ಹಾಕಿದ್ದೇವೆ. ಶೋ ಗಿಡಗಳು ಎಲ್ಲ ಮಾಡಿದ್ದೇವೆ. ಆಮೇಲೆ ಒಂದು ಕಡೆ ಬದನೆಕಾಯಿ, ಒಂದು ಚೆಂಡು ಹೂವು ಎಲ್ಲ ಹಾಕಿದ್ದೀವಿ. ನಮ್ಮದು ಇದು 7 ತಿಂಗಳಾಗಿದೆ ಹಾಕ್ಯಂದು. ನಾವು ಇದು ಚೆಂದ ಕಾಣ್ತದೆ ಇಲ್ಲಿ ಇದು ಮಾಡ್ಬೇಕಂತ ಹಾಕಿದ್ವಿ. ಈಗ ಭಾಳಷ್ಟು ಜನ ತರಕಾರಿಗಳನ್ನು ಮಾರುಕಟ್ಟೆಯಿಂದ ತರ್ತಾರೆ. ಅಲ್ಲಿ ಸಾಕಷ್ಟು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿರ್ತಾರೆ, ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಆರೋಗ್ಯಕರವಾಗಿ ಇರಬೇಕು ಅಂತಂದರೆ ಈ ರಾಸಾಯನಿಕ ಮುಕ್ತ ಮತ್ತು ಶಿಲೀಂಧ್ರ ಮುಕ್ತವಾಗಿರ್ತಕ್ಕಂಥ ತರಕಾರಿಗಳನ್ನು ಬೆಳಿಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮಂಗೆ ಎಲ್ಲ ರೈತರು ಕೂಡ ಮನೆ ಮುಂದೆ ಅಥವಾ ಮನೆ ಹಿತ್ತಲದಲ್ಲಿ ಈ ಥರ ಬೆಳಿಬೋದಾ ಅಂತಕ್ಕಂಥ ನಿಮ್ಮ ಅನಿಸಿಕೆನಾ? ಇದು ಅನಿಸಿಕೆ ಬೆಳಿಬೇಕು ಸರ್, ಬೆಳಿಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು. ತರಕಾರಿ ಇದು ಔಷಧಿಗಳು ಅವು ಹಾಕಬಾರ್ದು, ಕಡಿಮೆ ಮಾಡಬೇಕು. ಅದೇ ಥರ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ರೈತರಿಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರಾ? ದೂರವಾಣಿ ಸಂಖ್ಯೆ ನಮ್ಮದು 9480528585. ಓಕೆ, ಧನ್ಯವಾದಗಳು.